ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್, ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDF ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇವತ್ತು ನಾನು ಮಾಡ್ತಿರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 3ನೇ ಪಾಠ, ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು. ಈ ಪಾಠದಿಂದ ನಾವು ಏನೆಲ್ಲ ಕಲಿತೀವಿ ಅಂದರೆ, ಭಾರತದ ಮತ ಪ್ರವರ್ತಕರ ಪರಿಚಯವನ್ನು ಮಾಡ್ಕೊಳ್ತೀವಿ. ಅವರು ಪ್ರತಿಪಾದಿಸಿದಂತಹ ತತ್ವ ಬೋಧನೆಗಳನ್ನು ಕಲಿತೀವಿ. ಅವರು ಯಾರ್ಯಾರಂದರೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವಣ್ಣನವರ ಜೀವನ ಮತ್ತು ಬೋಧನೆಗಳನ್ನು ನಾವು ಇಲ್ಲಿ ಕಲಿತೀವಿ. ಹಾಗೆ ಅವರು ಪ್ರತಿಪಾದಿಸಿದಂತಹ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ, ಹಾಗೆ ಇನ್ನೊಂದು ಸರಳ ವೀರಶೈವ ಸಿದ್ಧಾಂತವನ್ನು ನಾವು ಇಲ್ಲಿ ಕಲಿತೀವಿ. ಏನಾಯಿತು, ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಶಕೆ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ, 13ನೇ ಶತಮಾನದ ಆದಿ ಅದು ಅಲ್ಲಿಯವರೆಗೆ ಈ ಅವಧಿಯನ್ನು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ. ಯಾಕಂದರೆ ಈ ಅವಧಿಯಲ್ಲಿ 3 ವೈದಿಕ ಮತಗಳನ್ನು ಬೆಳೆಸಿದ್ರು, ಪೋಷಣೆ ಮಾಡಿದರು, ಪ್ರವರ್ತನೆಯನ್ನು ಮಾಡಿದ್ರು. ಅವರು ಶಂಕರರು, ಮಧ್ವರು ಮತ್ತು ರಾಮಾನುಜರು. ಇವರು ಈ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದರು. ಹಾಗೆ ಅವರ ಜೊತೆಗೆ ಬಸವಣ್ಣನವರು ಕೂಡ ಇದೇ ಕಾಲದಲ್ಲಿ ಇದ್ದವರು. 3 ಮುಖ್ಯ ವೇದಾಂತ ಶಾಖೆಗಳಾದಂತಹ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹ ಈ ಕಾಲದಲ್ಲಿ ಪ್ರಚುರತೆಗೆ ಬಂದವು. ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿದಂತಹ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ಈ ಕಾಲದಲ್ಲಿ ನಾಂದಿ ಹಾಡ್ತಾರೆ. ಅವರು ಬೋಧಿಸಿದಂತಹ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗಿರಲಿಲ್ಲ. ಸಮಾಜ ಮತ್ತು ಧರ್ಮವನ್ನು ವೈಚಾರಿಕವಾಗಿ ಅವು ಸುಧಾರಣೆಗೆ ತರ್ತಾ ಇದ್ವು. ಈ ಗುರಿ ಸಾಧನೆಗಾಗಿ ಈ ಆಚಾರ್ಯರು ಅಂದರೆ ಶಂಕರರು, ಮಧ್ವರು, ರಾಮಾನುಜಾಚಾರ್ಯರು ಜೊತೆಗೆ ಬಸವೇಶ್ವರರು ಕುಲ, ಮತ ಮತ್ತು ಲಿಂಗಭೇದ ಇಲ್ಲದೆ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗಬೇಕು ಅಂತ ಬೋಧನೆ ಮಾಡ್ತಾರೆ. ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನು ಇವರು ಪುನಶ್ಚೇತನಗೊಳಿಸ್ತಾರೆ. ಈ ಎಲ್ಲರ ಬಗ್ಗೆ ನಾವು ಈ ಪಾಠದಿಂದ ಕಲಿತೀವಿ. ಮೊದಲದಾಗಿ ಶಂಕರಾಚಾರ್ಯರನ್ನು ನೋಡೋಣ. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಅವರು ಜನಿಸಿದಂತಹ ಊರು ಕೇರಳದ ಕಾಲಡಿ. ಇವರು ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿ ಶಿವಗುರು ಮತ್ತು ಆರ್ಯಾಂಬ. ಅಪ್ರತಿಮ ಬುದ್ಧಿಮತ್ತೆಯನ್ನು ಇವರು ಹೊಂದಿರ್ತಾರೆ. ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿ ಎಲ್ಲ ಸ್ತೋತ್ರಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಪಡೆದಿರ್ತಾರೆ.
ಗೋವಿಂದ ಭಗವತ್ಪಾದರು ಅನ್ನುವಂತಹ ಗುರುಗಳಲ್ಲಿ ಇವರು ವೇದಶಾಸ್ತ್ರ ಅಧ್ಯಯನವನ್ನು ಮಾಡ್ತಾರೆ. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಇಲ್ಲಿ ಅದ್ವೈತ ಅಂದರೆ ಏಕ ಅಂದರೆ ಒಂದೇ ಅಂತ ಅರ್ಥ. ಇವರು ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಬೇರೆ ಅಲ್ಲ, ಅವು ಒಂದೇ ಅಂತ ಹೇಳ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅಂತ ಇವರು ಹೇಳ್ತಾರೆ. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನು ಲೀನಗೊಳಿಸಬೇಕು, ಅಂದಾಗ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಇವರು ಹೇಳ್ತಾರೆ. ಜ್ಞಾನ ಮಾರ್ಗದ ಪ್ರವರ್ತಕರಾಗಿದ್ದರು ಈ ಶಂಕರಾಚಾರ್ಯರು. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಅವರು ಪ್ರತಿಪಾದಿಸ್ತಾರೆ. ಅಂದರೆ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಇವರು ಹೇಳ್ತಾರೆ. ಸಕಲ ಜೀವರಾಶಿಗಳಲ್ಲಿರುವಂತಹ ಚೇತನ ಇದೆಯಲ್ಲ, ಅದು ಶ್ರೇಷ್ಠ ಆದದ್ದು ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನು ಇವರು ಬೋಧಿಸ್ತಾರೆ. ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಯಾವುದೇ ಲಕ್ಷಣಗಳಿಲ್ಲ ಮತ್ತು ಅವಕಾಶವಿಲ್ಲ ಅಂತ ಪ್ರತಿಪಾದಿಸ್ತಾರೆ. ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ. ಅವರು ರಚಿಸಿದಂತಹ ಗ್ರಂಥಗಳನ್ನು ನೋಡೋದಾದರೆ ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ, ದಕ್ಷಿಣಾಮೂರ್ತಿ ಸ್ತೋತ್ರ, ಭಜ ಗೋವಿಂದ ಸ್ತೋತ್ರ. ಈ ಎಲ್ಲ ಸ್ತೋತ್ರಗಳು ಜನಪ್ರಿಯ ಆಗಿವೆ. ಏನು ಮಾಡ್ತಾರೆ, ಶಂಕರರು ಕಾಲ್ನಡಿಗೆಯಲ್ಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚಾರ ಮಾಡ್ತಾರೆ. ಅವರ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಗೆ ತರ್ತಾರೆ. ತಮ್ಮ ಅದ್ವೈತ ಸಿದ್ಧಾಂತದ ಪ್ರತಿಪಾದನೆಗಾಗಿ, ಪ್ರಚಾರಕ್ಕಾಗಿ ಅವರು ಭಾರತದ ಹಲವಾರು ಕಡೆ 5 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 5 ಪೀಠಗಳು ಯಾವ್ಯಾವು ಅಂದರೆ ಬದ್ರಿಯಲ್ಲಿ ಜ್ಯೋತಿರ್ಪೀಠ, ದ್ವಾರಕಾದಲ್ಲಿ ಕಾಳಿಕಾ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಕಂಚಿಯಲ್ಲಿ ಕಾಮಕೋಟಿ ಪೀಠ ಅನ್ನುವಂತಹ ಈ 5 ಪೀಠಗಳನ್ನು ಅವರು ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ನಾವು ಶಂಕರಾಚಾರ್ಯರ ಜನನ, ಅವರ ತಂದೆ ತಾಯಿ, ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ, ಅವರು ರಚಿಸಿದಂತಹ ಕೃತಿಗಳು, ಅವರು ಸ್ಥಾಪನೆ ಮಾಡಿದಂತಹ ಪೀಠಗಳನ್ನು ನೋಡಿದ್ವಿ. ಮುಂದೆ ಬರೋದು ರಾಮಾನುಜಾಚಾರ್ಯರು. ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಅವರು ಜನಿಸಿದ್ದು ಚೆನ್ನೈನ ಶ್ರೀ ಪೆರಂಬೂದೂರ್ನಲ್ಲಿ. ಇವರು ಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆ ತಾಯಿ ಕೇಶವ ಸೋಮಾಯಾಜಿ ಕಾಂತಿಮತಿ ಅನ್ನುವಂಥವ್ರು. ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾದಂತಹ ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದ ಉಪನಿಷತ್ತುಗಳನ್ನು ಇವರು ಕಲಿತಾರೆ. ಇವರ ಗುರುಗಳು ಯಾದವ ಪ್ರಕಾಶರು. ನಂತರ ಶ್ರೀರಂಗೆ ತೆರಳುತ್ತಾರೆ. ಅಲ್ಲಿ ಮಠದ ಮಠಾಧೀಶರಾಗ್ತಾರೆ. ಏನಾಗುತ್ತೆ, ಶೈವ ಧರ್ಮದ ಅವಲಂಬಿಯಾದಂತಹ ಚೋಳ ದೊರೆ ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನು ನೀಡ್ತಾ ಇರ್ತಾರೆ. ಇವರು ವೈಷ್ಣವ ಧರ್ಮದ ಪ್ರತಿಪಾದಕರಾಗಿರ್ತಾರೆ. ಶೈವ ಧರ್ಮದ ಅವಲಂಬಿಯಾದಂತಹ ಚೋಳ ದೊರೆ ಇವರಿಗೆ ಕಿರುಕುಳ ಕೊಡ್ತಾನೆ, ಕಷ್ಟಗಳನ್ನು ಕೊಡ್ತಿರ್ತಾನೆ. ಆದ್ದರಿಂದ ಇವರು ಅದನ್ನು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕ ಭಾಗದ ಹೊಯ್ಸಳ ದೊರೆ ಬಿಟ್ಟಿದೇವ, ಅವರನ್ನು ವಿಷ್ಣುವರ್ಧನ ಅಂತಲೂ ಕೂಡ ಕರೀತಾ ಇರ್ತಾರೆ. ವಿಷ್ಣುವರ್ಧನಿಗೆ ಬಿಟ್ಟಿದೇವ ಅಂತಲೂ ಕರಿತಾ ಇದ್ರು. ಈ ಒಬ್ಬ ರಾಜ ಹೊಯ್ಸಳ ದೊರೆ ಈ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡ್ತಾನೆ. ನಂತರ ವೈಷ್ಣವ ಸಂಪ್ರದಾಯಕ್ಕೆ ಈ ಬಿಟ್ಟಿದೇವ ಮತಾಂತರ ಆಗ್ತಾನೆ. ವಿಷ್ಣುವರ್ಧನ ಅನ್ನುವಂತಹ ಹೆಸರನ್ನು ಇದರಿಂದಲೇ ಅವನು ಪಡಿತಾನೆ. ರಾಮಾನುಜರು ಮೇಲುಕೋಟೆಗೆ ತೆರಳಿ ಚಲುವನಾರಾಯಣ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸೋದಕ್ಕಾಗಿ ಅತೀವ ಆಸಕ್ತಿಯನ್ನು ವಹಿಸ್ತಾರೆ. ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೆಯಲಾಗುತ್ತೆ. ಇದರ ಪ್ರಕಾರ ಇದಂದರೆ ಏನು, ವಿಶಿಷ್ಟಾದ್ವೈತ ಅಂದರೆ ಏನು, ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ. ಶಂಕರಾಚಾರ್ಯರು ಏನು ಹೇಳಿದರು, ನಮ್ಮ ಜೀವಾತ್ಮ ಮತ್ತು ಪರಮಾತ್ಮ ಲೀನವಾದಾಗ ಮಾತ್ರ ಮೋಕ್ಷ ಪ್ರಾಪ್ತಿ ಅಂತ ಹೇಳಿದ್ರೆ, ರಾಮಾನುಜಾಚಾರ್ಯರು ಪರಮಾತ್ಮ ಮೇಲೂ ಜೀವಾತ್ಮ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ನಮ್ಮ ಜೀವಾತ್ಮ ಮತ್ತು ಪ್ರಕೃತಿ ಪರಮಾತ್ಮನ ಅಧೀನದಲ್ಲಿ ಇರಬೇಕು ಅಂತ ಇವರು ಹೇಳ್ತಾರೆ. ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪ ಅಂತ ಹೇಳ್ತಾರೆ. ಜಗತ್ತು ಇಹ ಸತ್ಯ ಅಂತ ಪ್ರತಿಪಾದನೆ ಇವರು ಮಾಡ್ತಾರೆ.
ಜಗತ್ತು ಅನ್ನೋದು ಇಹ, ಪರಮಾತ್ಮ ಅನ್ನೋದು ದೊಡ್ಡದು ಅಂತ ಇವರು ಹೇಳ್ತಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರವೃತ್ತಿ ಅಂದರೆ ಅತೀವ ಶರಣಾಗತ ಭಕ್ತಿ ಬಹಳ ಮುಖ್ಯ ಅಂತ ಇವರು ಸಾರ್ತಾರೆ. ಹಾಗೆ ಜಾತಿವಾದವನ್ನು ಖಂಡಿಸ್ತಾರೆ. ಭಕ್ತಿ ತತ್ವವನ್ನು ಎಲ್ಲ ಜಾತಿಯ ಜನರಿಗೂ ಉಪದೇಶವನ್ನು ಮಾಡ್ತಾರೆ. ಆಸೆಗಳಿಂದ ದೂರ ಆಗಬೇಕು, ಆತ್ಮ ಪರಿಶುದ್ಧ ಆಗಬೇಕು, ಭಗವಂತನಲ್ಲಿ ಶರಣಾಗಬೇಕು ಅನ್ನುವಂತಹ ತತ್ವಗಳನ್ನು ಇವರು ಪ್ರತಿಪಾದನೆಗೆ ತರ್ತಾರೆ. ಹೀಗೆ ಮೋಕ್ಷ ಸಾಧನೆಗಾಗಿ ಅವರು ಅತೀವವಾದಂತಹ ಶರಣಾಗತ ಭಕ್ತಿ ಅಂದರೆ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆಗೆ ತರ್ತಾರೆ. ರಾಮಾನುಜಾಚಾರ್ಯರು ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾರೆ, ಅನೇಕ ಕೃತಿಗಳನ್ನು ಕೂಡ ರಚಿಸ್ತಾರೆ. ಅವರು ರಚಿಸಿದಂತಹ ಕೆಲವು ಗ್ರಂಥಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ವೇದಾಂತ ಸಂಗ್ರಹ, ವೇದಾಂತ ಸಾಗರ, ವೇದಾಂತ ದೀಪಿಕ, ಶ್ರೀಭಾಷ್ಯ ಮತ್ತು ಗೀತಭಾಷ್ಯ ಅನ್ನುವಂತಹ ಗ್ರಂಥಗಳನ್ನು ಇವರು ರಚನೆ ಮಾಡ್ತಾರೆ. ಇನ್ನು ಭಾರತದ ಪ್ರಸಿದ್ಧ ವೈಷ್ಣವ ಮಠಗಳು, ಉತ್ತರ ಭಾರತದ ಸಂತ ರಮಾನಂದ, ರಾಯಿದಾಸರು ರಾಮಾನುಜರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅವರ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಇವರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯುತ್ತೆ. ಹಾಗೆ ವಿಜಯನಗರದ ತುಳುವ ಮತ್ತು ಅರಿವಿಡು ವಂಶದ ದೊರೆಗಳು ಸಹ ಈ ತತ್ವದ ಅನುಯಾಯಿಗಳಾಗ್ತಾರೆ. ಇನ್ನು ಇವರು ಸ್ಥಾಪಿಸಿದಂತಹ ಅಥವಾ ವೈಷ್ಣವ ಮಠಗಳು, ಭಾರತದಲ್ಲಿ ಇರುವಂತಹ ಕೆಲವು ಶ್ರೀ ವೈಷ್ಣವ ಮಠಗಳನ್ನು ಇಲ್ಲಿ ನೋಡೋಣ. ಯತಿರಾಜ ಮಠ, ಇದು ಮೇಲುಕೋಟೆ ಮತ್ತು ಪೆರಂಬೂದರ್ನಲ್ಲಿದೆ. ಹಾಗೆ ಪರಕಾಲ ಮಠ ಅಂತ ಇದು ಮೈಸೂರಿನಲ್ಲಿ ಸ್ಥಾಪನೆಗೊಂಡಿದೆ. ಇದನ್ನು ಬ್ರಹ್ಮತಂತ್ರ ಮಠ ಅಂತಲೂ ಕರೀತಾರೆ. ಇನ್ನು ಅಹೋಬಲ ಮಠ ಗುಂಟೂರಿನಲ್ಲಿ, ಆಂಡವನ್ ಮಠ ಶ್ರೀರಂಗಂನಲ್ಲಿ, ವಾಮೈ ಮಲೈ ಅನ್ನುವಂಥ ಮಠ ಸುಚೀಂದ್ರಂನಲ್ಲಿ ಸ್ಥಾಪನೆ ಆಗಿದೆ. ಇಲ್ಲಿ ನಾವು ರಾಮಾನುಜಾಚಾರ್ಯರ ಜನನ, ತಂದೆ ತಾಯಿ, ಗುರುಗಳು ಮತ್ತು ಅವರು ದಕ್ಷಿಣ ಭಾರತದಿಂದ ಕರ್ನಾಟಕಕ್ಕೆ ಬಂದಂತಹ ಕಥೆಯನ್ನು ಕೇಳಿದ್ವಿ. ಬಿಟ್ಟಿದೇವ ಅವರಿಗೆ ಉಳ್ಕೊಳ್ಳೋದಕ್ಕೆ ಸ್ಥಳವನ್ನು ಕೊಡ್ತಾರೆ, ಅವರಿಗೆ ಆಸರೆಯನ್ನು ನೀಡ್ತಾರೆ. ಹಾಗೆ ಅವರು ಮೇಲುಕೋಟೆಗೆ ಬಂದು ಚಲುವನಾರಾಯಣ ದೇವಸ್ಥಾನವನ್ನು ಕಟ್ತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಗೆ ತರ್ತಾರೆ. ಅವರು ಹೇಳ್ತಾರೆ, ವಿಶಿಷ್ಟಾದ್ವೈತದಲ್ಲಿ ಜೀವಾತ್ಮ ಮತ್ತು ಪ್ರಕೃತಿ ಅನ್ನೋದು ಪರಮಾತ್ಮನ ಅಧೀನದಲ್ಲಿದೆ. ಒಂದೇ ಕಾಲದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಿದ್ಧಾಂತವನ್ನು ಅವರು ಪ್ರತಿಪಾದನೆಗೆ ತರ್ತಾರೆ. ಹಾಗೆ ಹಲವಾರು ಗ್ರಂಥಗಳನ್ನು ರಚಿಸ್ತಾರೆ. ಇವರ ದಿಸೆಯಿಂದಾಗಿ, ಈ ಒಂದು ತತ್ವದ ದಿಸೆಯಿಂದಾಗಿ ಹಲವಾರು ಮಠಗಳು ಭಾರತದಲ್ಲಿ ಸ್ಥಾಪನೆ ಆಗಿವೆ. ಇನ್ನು ಮುಂದೆ ಬರೋದು ಮಧ್ವಾಚಾರ್ಯರು. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಬಳಿ ಪಾಜಕದಲ್ಲಿ ಜನಿಸ್ತಾರೆ. ಪಾಜಕ ಅನ್ನುವಂಥಲ್ಲಿ ಇವರು ಜನಿಸ್ತಾರೆ. ಮಧ್ವಗೇಹ ಭಟ್ಟ ಮತ್ತು ವೇದಾವತಿ ಅನ್ನುವಂಥವರು ಇವರ ತಂದೆ ತಾಯಿ. ವಿಷ್ಣು ಇವರ ಆರಾಧ್ಯ ದೈವ. ಇವರ ಗುರುಗಳು ಅಚ್ಯುತ ಪ್ರೇಕ್ಷಕ ಅನ್ನುವಂಥವರು. ಇವರು ಅವರಲ್ಲಿ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಕ ಅನ್ನುವಂತಹ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಾಗಲೇ ಇವರು ಸ್ವತಂತ್ರವಾಗಿ ತಮ್ಮ ಜ್ಞಾನಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಹಾಗೂ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸ್ತಾರೆ. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಈ ದ್ವೈತ ಸಿದ್ಧಾಂತ ಅಂದರೆ, ದ್ವೈತ ಅಂದರೆ ಎರಡು ಅಂತ ಅರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅನ್ನುವಂಥದ್ದೇ ದ್ವೈತದ ಅರ್ಥ. ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದರು. ಹಡಗಿನ ಗೋಪಿಚಂದನ ಅನ್ನುವಂತಹ ಮಣ್ಣಿನ ಗುಡ್ಡೆಯಲ್ಲಿದ್ದಂತಹ ಶ್ರೀಕೃಷ್ಣನ ವಿಗ್ರಹವನ್ನು ಅವರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀಕೃಷ್ಣನ ಪೂಜೆಗಾಗಿ ಇವರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಅಷ್ಟಮಠಗಳ ಎಲ್ಲೆಲ್ಲಿವೆ ಅಂತಂದರೆ ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾನೆಯಾರ, ಪೇಜಾವರ, ಈ ಅಷ್ಟಮಠಗಳನ್ನು ಅವರು ಶ್ರೀಕೃಷ್ಣನ ಆರಾಧನೆಗಾಗಿ ಸ್ಥಾಪನೆ ಮಾಡ್ತಾರೆ. ಇನ್ನು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯ. ಅವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು ಅಂತ ಹೇಳ್ತಾರೆ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ಇದೆ. ಇಲ್ಲಿ ಪರಮಾತ್ಮ ಅನ್ನುವಂಥದ್ದು ಸ್ವಾಮಿ ಆದರೆ ಜೀವಾತ್ಮರು ಸೇವಕರಾಗಿರ್ತಾರೆ. ಆದ್ದರಿಂದ ಜೀವಾತ್ಮ
ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಇವರು ದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದನೆಗೆ ತರ್ತಾರೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಆತ್ಮೋದ್ಧಾರ ಆಗುತ್ತೆ, ಮುಕ್ತಿ ಸಾಧ್ಯ ಆಗುತ್ತೆ ಅಂತ ಇವರು ಹೇಳ್ತಾರೆ. ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಇಲ್ಲಿ ಕೆಲವೊಂದು ಕೃತಿಗಳನ್ನು ನೋಡೋಣ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಮಾಯಾವಾದ ಖಂಡನೆ ಅನ್ನುವಂತಹ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು, ಹೀಗೆ ಹಲವಾರು ಇವರ ಶಿಷ್ಯರು ಮುಂದುವರಿಸ್ಕೊಂಡು ಹೋಗ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತವು ಹೀಗೆ ಪ್ರತಿಪಾದನೆಗೆ ಮುಂದೆ ಪ್ರಚುರತ ಆಗುತ್ತೆ. ಇಲ್ಲಿ ನಾವು ಮಧ್ವಾಚಾರ್ಯರ ಜನನ, ಅವರ ತಂದೆ ತಾಯಿ, ಅವರ ಆರಾಧ್ಯ ದೈವ, ಅವರ ಗುರುಗಳು ಮತ್ತು ಅವರು ಪ್ರತಿಪಾದಿಸಿದಂತಹ ದ್ವೈತ ಸಿದ್ಧಾಂತ, ಹಾಗೆ ಅವರು ಸ್ಥಾಪಿಸಿದಂತಹ ಅಷ್ಟಮಠಗಳು, ಅವರು ರಚಿಸಿದಂತಹ ಕೃತಿಗಳನ್ನು ನಾವು ಇಲ್ಲಿ ನೋಡಿದ್ವಿ. ಇನ್ನು ಮುಂದೆ ಬರೋದು ಬಸವೇಶ್ವರರು. ಮಧ್ಯಕಾಲದ ಕರ್ನಾಟಕ ಸಮಾಜವನ್ನು ಸುಧಾರಿಸೋದಕ್ಕೋಸ್ಕರ ಹೋರಾಡಿದಂತಹ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಕೂಡ ಒಬ್ಬರು. ವೈದಿಕ ಮೂಲಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಮತ್ತು ಅವರ ಅನುಯಾಯಿಗಳಾದಂತಹ ಶಿವಶರಣರು ಪ್ರಚಾರ ಮಾಡ್ತಾರೆ. ಇವರು ವೈದಿಕ ಧರ್ಮವನ್ನು ಅಥವಾ ವೈದಿಕತೆಯನ್ನು ವಿರೋಧಿಸ್ತಾರೆ. ಅಲ್ಲಿ ಇದ್ದಂತಹ ಅಸಂಖ್ಯಾತ ಧಾರ್ಮಿಕ ಆಚರಣೆಗಳು, ಮೂಢನಂಬಿಕೆಗಳು, ವಿಧಿವಿಧಾನಗಳನ್ನು ಅವರು ಬದಿಗೆ ಸರಿಸ್ತಾರೆ. ಮಾನವೀಯ ಮೌಲ್ಯಗಳನ್ನು ಹೊಂದಿದಂತಹ ವೀರಶೈವ ಸಿದ್ಧಾಂತವನ್ನು ಅವರು ಪ್ರಚಾರಕ್ಕೆ ತರ್ತಾರೆ. ಬಸವೇಶ್ವರರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಇವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಜಾತಿ ವ್ಯವಸ್ಥೆಯನ್ನು ಇವರು ಕಂಡು ವಿರೋಧಿಸ್ತಾ ಇದ್ದರು. ತಮ್ಮ ಉಪನಯನದ ನಂತರ ಯಜ್ಞೋಪವೀತವನ್ನು ಕಿತ್ತೆಸೆದು ಕೂಡಲ ಸಂಗಮಕ್ಕೆ ಬರ್ತಾರೆ. ಅವರು ಕೂಡ ಬಾಲ್ಯದಲ್ಲಿ ಹಲವಾರು ವಿಧಿವಿಧಾನಕ್ಕೆ ಒಳಗಾಗಿದ್ದರು. ಏನಾಗುತ್ತೆ, ಇವರ ಉಪನಯನ ಆಗುತ್ತೆ. ಉಪನಯನದ ನಂತರ ಅವರು ಯಜ್ಞೋಪವೀತವನ್ನು ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು. ಅಂಥವುಗಳನ್ನು ಅವರು ತ್ಯಜಿಸಿ ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನು ಪಡಿತಾರೆ. ಧ್ಯಾನ ಸಾಧನೆಯನ್ನು ಇವರು ಮಾಡ್ತಾರೆ ಮತ್ತು ಕಲಚೂರಿ ಬಿಜ್ಜಳನ ಭಂಡದ ಅಧಿಕಾರಿಯಾಗಿ ಇವರು ಕೆಲಸ ಮಾಡ್ತಿರ್ತಾರೆ. ಉನ್ನತ ಅಧಿಕಾರದಲ್ಲಿದ್ದರೂ ಕೂಡ ಹಣ, ಅಧಿಕಾರ, ಆಧಿಪತ್ಯ ಇವೆಲ್ಲವುಗಳು ಕೂಡ ಅವರನ್ನು ವಿಚಲಿತ ಮಾಡಲಿಲ್ಲ. ಅವರು ಇವುಗಳಿಂದ ವಿಚಲಿತ ಆಗಲಿಲ್ಲ. ತಮ್ಮ ಇಡೀ ಜೀವಮಾನವನ್ನು ಸಮಾಜ ಮತ್ತು ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೆಗೆದುಹಾಕೋದಕ್ಕೆ ಇವರು ಮೀಸಲು ಇಟ್ಟಿದ್ರು. ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಇವರು ಟೊಂಕ ಕಟ್ಟಿ ನಿಂತಿದ್ರು. ಈ ಸಾಮಾಜಿಕ ಧಾರ್ಮಿಕ ಚಳುವಳಿಗಳನ್ನು ಬಸವಣ್ಣನವರು ಮಳಖೇಡ ಅನ್ನುವಂಥಲ್ಲಿ ಆರಂಭ ಮಾಡ್ತಾರೆ. ಮಳಖೇಡದಲ್ಲಿ ಈ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭ ಆದವು. ಶಿವಶರಣರು ಅಥವಾ ಶಿವಶರಣರಾದವರು ಜಾತಿ ಭೇದವನ್ನು ಮಾಡಬಾರ್ದು. ಆತ್ಮ ಪರಿಶುದ್ಧತೆಯ ಭಕ್ತಿಯೇ ಶಿವನನ್ನು ಸೇರಿಸುವಂತಹ ನಿಜವಾದ ಮಾರ್ಗ ಅಂತ ಅವರು ಪ್ರತಿಪಾದನೆಗೆ ತರ್ತಾರೆ. ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು, ಎಲ್ಲವನ್ನು ಸ್ವಾವಲಂಬನೆ ತತ್ವದ ಮೇಲೆಯೇ ನಾವು ಕೆಲಸ ಮಾಡಬೇಕು. ಬಸವೇಶ್ವರರು ವೃತ್ತಿಯಲ್ಲಿ ಹಿರಿದು ಕಿರಿದೆಂಬುದಿಲ್ಲ ಅಂತ ಹೇಳ್ತಾರೆ. ದೇಹವೇ ದೇಗುಲ ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಮೂರ್ತಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ದೇಹವೇ ದೇಗುಲ ಮತ್ತು ಕಾಯಕವೇ ಕೈಲಾಸ ಅಂತ ಅವರು ಸಾರ್ತಾರೆ. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ಆಧ್ಯಾತ್ಮ ಕೇಂದ್ರ. ಇಲ್ಲಿ ಬಸವಾದಿ ಶರಣರು ಅಂದರೆ ಬಸವಣ್ಣನವರು ಹಾಗೆ ಅವರ ಅನುಯಾಯಿಗಳು ಹಲವಾರು ಶಿವಶರಣರು ಸಾಮಾಜಿಕ ಸಮಸ್ಯೆಗಳಾದಂತಹ ಜಾತಿ, ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾಯಿದ್ರು. ಹಾಗೆ ಧಾರ್ಮಿಕ ಅಂಕುಡೊಂಕುಗಳನ್ನು ಚರ್ಚೆ ಮಾಡ್ತಿದ್ರು. ಅವುಗಳಿಗೆ ಯಾವ ರೀತಿ ನಾವು
ಪರಿಹಾರವನ್ನು ಕಂಡ್ಕೋಬಹುದು ಅನ್ನುವಂತಹ ಕೆಲವೊಂದು ಚರ್ಚೆಗಳು ಈ ಆಧ್ಯಾತ್ಮ ಕೇಂದ್ರದಲ್ಲಿ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅಂತರಂಗ ಬಹಿರಂಗಗಳೆರಡೂ ಶುದ್ಧ ಆಗಿರಬೇಕು, ಅದೇ ಸತ್ಯ ಅಂತ ಸಾರ್ತಿದ್ದಂತಹ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರ ನಡೆ ನುಡಿಗಳ ಮೂಲಕ ಬಂದಂತಹ ಅಂಶಗಳಾಗಿ ವಚನಗಳಾಗಿ ನಮಗೆ ಸಿಕ್ವು. ಅವರು ನಾವು ಹೇಗಿರಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ಅಂತರಂಗ ಮತ್ತು ಬಹಿರಂಗಗಳನ್ನು ನಾವು ಹೇಗೆ ಶುದ್ಧ ಇಟ್ಕೊಂಡಿರಬೇಕು, ನಾವು ಹೇಗೆ ಸತ್ಯವಂತರಾಗಿರಬೇಕು ಅನ್ನೋದನ್ನು ವಚನಗಳ ರೂಪದಲ್ಲಿ ಅವರು ಹೇಳ್ತಾರೆ. ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೂಡ ಬಸವೇಶ್ವರರು ನೀಡ್ತಾರೆ. ಸರಳ ಕನ್ನಡವನ್ನು ಬಳಸಿ ಅವರು ಚಳುವಳಿಯನ್ನು ಮಾಡ್ತಾರೆ. ಈ ವಚನ ಚಳುವಳಿ ಬಸವೇಶ್ವರರಿಗೆ ಒಂದು ಹೆಸರು ತಂದುಕೊಡ್ತು. ಈ ವಚನ ಚಳುವಳಿಯ ಮೂಲಕ ಅವರು ಭಕ್ತಿ ಮಾರ್ಗವನ್ನು ಪ್ರತಿಪಾದನೆಗೆ ತರ್ತಾರೆ. ಮಾನವರೆಲ್ಲ ಸಮಾನರು, ಹುಟ್ಟಿನಿಂದ ಯಾರೂ ಅಸ್ಪೃಶ್ಯರಲ್ಲ, ಹುಟ್ಟಿನಿಂದ ನಮಗೆ ಜಾತಿ ಬರಲ್ಲ, ಆದರೆ ಆಚಾರ ವಿಚಾರಗಳಿಂದ ನಡೆ ನುಡಿಗಳಿಂದ ನಾವು ಅಸ್ಪೃಶ್ಯರಾಗ್ತೀವಿ ಅಂತ ವಚನಗಳ ಮೂಲಕ ಅವರು ಹೇಳಿದರು. ಅಂದಿನ ಸಮಾಜದಲ್ಲಿ ಬೇರೂರಿದ್ದಂತಹ ಅನೇಕ ಸಾಮಾಜಿಕ ಅಂಕುಡೊಂಕುಗಳನ್ನು ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವು ಮೂಡಿಸಲು ಪ್ರಯತ್ನ ಮಾಡ್ತಾರೆ. ಈ ವಚನ ಚಳುವಳಿಯಲ್ಲಿ ಜಾತಿ ಭೇದವಿಲ್ಲದೆ ಅವರ ಅನುಯಾಯಿಗಳು ಕೂಡ ಒಗ್ಗೂಡಿದರು. ಎಲ್ಲ ಜಾತಿ ಸಮುದಾಯದವರು, ಜಾತಿ ಅಂತ ವಿಂಗಡಿಸಿದ್ದ ಎಲ್ಲ ಸಮುದಾಯದವರು ಒಂದುಗೂಡಿ ಲಿಂಗ ದೀಕ್ಷೆಯನ್ನು ತಗೊಂಡು ಶಿವಶರಣರಾದರು. ಯಾವುದೇ ಜಾತಿ ಭೇದ ಇಲ್ಲದೆ ವಚನಗಳನ್ನು ಬರೆದ್ರು. ಅದರಲ್ಲಿ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮ, ಮಾಳಗಿ ಮಾರಯ್ಯ, ಅಂಬಿಕರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ, ಇನ್ನು ಅನೇಕ ಅಸಂಖ್ಯ ಶಿವಶರಣರು ಬಸವಣ್ಣನವರಿಗೆ ಸಹಾಯವನ್ನು ಮಾಡಿದ್ರು. ಅವರ ಬಸವಣ್ಣನವರಂತೆ ಕೂಡ ಈ ಶಿವಶರಣರು ಕೂಡ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು. ಒಟ್ಟಾರೆ ಸಮಾನತೆಯ ಆಶಯವನ್ನು ಸಿದ್ಧಾಂತವಾಗಿಸಿಕೊಂಡಿದ್ದಂತಹ ಬಸವೇಶ್ವರರು ಮತ್ತು ಆ ವಚನಕಾರರು ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಕೂಡ ನೀಡಿದರು. ಇಲ್ಲಿ ನಾವು ಬಸವಣ್ಣನವರು, ಅವರ ವಚನ ಕ್ರಾಂತಿ, ಅವರ ಜನನ, ತಂದೆ ತಾಯಿ, ಅವರು ಆಶ್ರಯ ಪಡೆದಿದ್ದಂತಹ ಕಲಚೂರಿನ ಬಿಜ್ಜಳ, ಧಾರ್ಮಿಕ ಸುಧಾರಣೆಯನ್ನು ಅವರು ಮಳಖೇಡದಲ್ಲಿ ಆರಂಭ ಮಾಡಿದ್ದು, ಅವರು ಹೇಳಿದಂತಹ ಕೆಲವು ತತ್ವಗಳು, ಹಾಗೆ ಅವರು ಸ್ಥಾಪಿಸಿದಂತಹ ಅನುಭವ ಮಂಟಪ, ಅಲ್ಲಿ ನಡೀತಿದ್ದಂತಹ ಚರ್ಚೆಗಳು, ಅವರ ಚಿಂತನೆಗಳು, ಅವರ ವಚನಗಳು, ಅವರ ಅನುಯಾಯಿಗಳಾದಂತಹ ಹಲವಾರು ಶಿವಶರಣರು, ಇವರ ಬಗ್ಗೆ ನಾವು ಕಲಿತ್ವಿ. ಈ ಪಾಠದಿಂದ ನಾವು ಮೊದಲನೇದಾಗಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ರಾಮಾನುಜಾಚಾರ್ಯರು, ಹಾಗೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮಧ್ವಾಚಾರ್ಯರು, ಹಾಗೆ ಸರಳ ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಬಸವೇಶ್ವರರು, ಇವರ ಬಗ್ಗೆ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 2 ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳಿಲ್ಲ, ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರನ ನೀಡಬೇಕು. ಮೊದಲನೇದು, ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಎರಡನೇದು, ಬಸವಣ್ಣನವರು ಸ್ಥಾಪನೆ ಮಾಡಿದ ಅನುಭವ ಮಂಟಪ ಎಲ್ಲಿದೆ? ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.